ಶ್ರೀ ಮಹರ್ಷಿ ವಾಲ್ಮೀಕಿ ನೂತನ ಮಂದಿರದ ವಾಸ್ತುಶಾಂತಿ ಲೋಕಾರ್ಪಣೆ ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನದ ಕಾರ್ಯಕ್ರಮವು ಅಂಗವಾಗಿ ವಿವಿಧ ಕಾರ್ಯಕ್ರಮಗಳು ಗ್ರಾಮದಲ್ಲಿ ಜರುಗಿದವು. ಹೌದು, ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಸುಕ್ಷೇತ್ರ ಹಾಲಕುಸ್ಕುಲ ಗ್ರಾಮದಲ್ಲಿ ರಾಮಾಯಣ ರಚಿಸಿದ ಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನದ ಅಂಗವಾಗಿ ಗ್ರಾಮವನ್ನು ಮಧುವಣಗಿತ್ತಿಯಂತೆ ಸಿಂಗಾರಗೊಳಿಸಿ ಮೂರ್ತಿಯನ್ನು ಗ್ರಾಮದ ಪ್ರಮುಖ ಬೀದಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಮಂದಿರಕ್ಕೆ ತರಲಾಯಿತು. ಈ ಕಾರ್ಯಕ್ರಮದಲ್ಲಿ ವೀರಯ್ಯ ಸ್ವಾಮಿಗಳು ಚಿಕ್ಕಮಠ ಇವರ ನೇತೃತ್ವದಲ್ಲಿ ಹಾಗೂ ಅನೇಕ ಗ್ರಾಮದ ಮಹಿಳೆಯರು ಕುಂಭ ಮೇಳಗಳೊಂದಿಗೆ ಮತ್ತು ಕರಡಿ ಮದ್ದಳೆಗಳೊಂದಿಗೆ ವಿವಿಧ ಮೇಳಗಳೊಂದಿಗೆ ಕಾರ್ಯಕ್ರಮ ಅದ್ದೂರಿಯಿಂದ ನೆರವೇರಿಸಲಾಯಿತು. ಇದರ ಅಂಗವಾಗಿ ದಿನಾಂಕ 25-26-2024 ವಿವಿಧ ಕಾರ್ಯಕ್ರಮಗಳು ಜರುಗುವವು. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಜಗದ್ಗುರುಗಳು ಪ್ರಸನ್ನಾನಂದ ಮಹಾಸ್ವಾಮಿಗಳು, ಮಹರ್ಷಿ ವಾಲ್ಮೀಕಿ ಪೀಠ ರಾಜನಹಳ್ಳಿ ಇವರ ಸಾನ್ನಿಧ್ಯದಲ್ಲಿ ನಡೆಯುವುದು. ಶ್ರೀ ಇಂಚಲ ಕ್ಷೇತ್ರದ ಸಾಧು ಸಂಸ್ಥಾನ ಮಠಾಧೀಶ ಸಾಧು ಚಕ್ರವರ್ತಿ ನೀರಾಬಾರಿ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಇಂಚಲ ಇವರ ನೇತೃತ್ವದಲ್ಲಿ ನಡೆಸಲಾಗುವುದು. ಉಪಸ್ಥಿತಿಯಾಗಿ ಶ್ರೀ ಅಭಿನವ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ಸಾಕಿನ್ ಚಿಕ್ಕುಂಬಿ, ಶ್ರೀ ಮಣಿಪುರ ಬಸವಲಿಂಗ ಮಹಾಸ್ವಾಮಿಗಳು ಗವಿಮಠ ನವಲಗುಂದ, ಶ್ರೀ ಗುರುಸಿದ್ಧ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ತಪೋವನ ಪುಣ್ಯಾರತಿ ಪ್ರತಿವನ ಮಠ ನವಲಗುಂದ ಇವರುಗಳು ಮಾರ್ಗದರ್ಶನದಲ್ಲಿ ನೆರವೇರುವುದು. ಮತ್ತು ದಿನಾಂಕ 25ರಂದು ರಾತ್ರಿ 10:30ಕ್ಕೆ ಸವಾಲ್ ಜವಾಬ್ ಭರ್ಜನೆ ಕಾರ್ಯಕ್ರಮ ಜರುಗುವುದು. ಈ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಹಿತಾಭಿವೃದ್ಧಿ ಸಂಘ ಹಾಲಕುಸ್ಗಲ್ ಇವರು ಧಾರವಾಡ ಜಿಲ್ಲೆಯಾದ್ಯಂತ ಬರುವ ಭಕ್ತಾದಿಗಳಿಗೆ ಆಧಾರದ ಸ್ವಾಗತವನ್ನು ಕೋರಿರುತ್ತಾರೆ. ವರದಿ ಪರಮೇಶ್ವರ್ ತಿರ್ಲಾಪುರ್, ನ್ಯೂಸ್ 43 ಇಂಡಿಯಾ, ನವಲಗುಂದ.